ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೋಸ್ಕರ ಒಂದು ವೀಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಏನಿಲ್ಲ, ಅವತ್ತಿನ ದಿನ ಏನಾಯಿತು ಅಂತಂದರೆ ನಮ್ಮ ಅತ್ತಿಗೆ ಮನೆಗೆ ಗೃಹ ಪ್ರವೇಶ ಇತ್ತು. ಎಲ್ಲರೂ ಕೂಡ ನಾವು ಗೃಹ ಪ್ರವೇಶಕ್ಕೆ ಹೋಗಿ ಬಂದ್ವಿ. ಅಲ್ಲಿಂದ ಬಂದಮೇಲೆ ನಾವು ಮತ್ತೆ ಅವರ ಈವ್ನಿಂಗ್ ಕೂಡ ಮತ್ತೆ ನಾವು ಅವ್ರ ಮನೆಗೆ ಹೋದ್ವಿ ಎಲ್ಲರೂ. ಆಗ ಲಾಸ್ಟಲ್ಲಿ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಅತ್ತಿಗೆ ಮಗ ಅವರು ಉಳ್ಕೊಂಡ್ರು. ಸೊ ಆವಾಗ ನಮ್ಮ ಅತ್ತೆ ಮಾವ ನಮ್ಮ ಜೊತೆ ಬಾರಪ್ಪ ಅಂತ ಹೇಳಿದ್ರು. ಅವನು ನಾನು ಬರಲ್ಲ ಅಂತ ಅಂದ್ಬಿಟ್ಟು ಮನೇಲೇ ಉಳ್ಕೊಂಡಿದ್ದಾನೆ. ಇವ್ರು ಏನು ಮಾಡಿದ್ದಾರೆ, ಮನೇಲಿ ಇರು, ಡೋರ್ ಲಾಕ್ ಮಾಡಬೇಡ, ಜಸ್ಟ್ ಕ್ಲೋಸ್ ಮಾಡ್ಕೊಂಡಿರು ಅಂತ ಹೇಳಿ ಹೋಗಿದ್ದಾರೆ. ಆದರೂ ಕೂಡ ಅವನು ಕೇಳಿಲ್ಲ. ಟಿ ವಿ ಆನ್ ಮಾಡಿಕೊಂಡು ಟಿ ವಿ ನೋಡ್ತಾ ಮಲಗಿಬಿಟ್ಟಿದ್ದಾನೆ. ನಾವು ಅಲ್ಲಿಂದ ಊಟ ಮುಗಿಸಿ ಬರೋ ಅಷ್ಟರಲ್ಲಿ ಆಲ್ರೆಡಿ 10:30 ಟೈಮ್ ಆಗಿತ್ತು. ನಾವು ಅಲ್ಲಿ ಬಂದುಬಿಟ್ಟು ನಾವು ಬೆಲ್ ಮಾಡಿದ್ರು ಕೂಡ ಅವನು ಎಷ್ಟೇ ಬೆಲ್ ಮಾಡಿದ್ರು ಓಪನ್ ಮಾಡ್ತಾಯಿಲ್ಲ. ನಾವು ತುಂಬ ಪ್ರಯತ್ನ ಪಟ್ವಿ ಅವನ್ನ ಎದ್ದೇಳಿಸ್ಲಿಕ್ಕೋಸ್ಕರ. ವಿಂಡೋಸ್ ಎಲ್ಲ ಡೋರ್ ತಟ್ಟಿದ್ರು ಕೂಡ ಅವನು ಎದ್ದೇಳ್ತಾ ಇಲ್ಲ. ಮಕ್ಕಳೆಲ್ಲ ಫುಲ್ ಕಿರ್ಚ್ಕೊಳ್ತಾ ಇದ್ದಾರೆ, ಶ್ರೇಯಸ್ ಶ್ರೇಯಸ್ ಅಂತ ಕೂಗಿದ್ರು ಕೂಡ ಅವನು ಎದ್ದೇಳ್ತಾನೆ ಇಲ್ಲ. ಅದಕ್ಕೆ ನಮ್ಮ ಮಾವ ಹೇಳ್ತಾ ಇದ್ದಾರೆ, ಅವನು ಹೆಂಗಾದರೂ ಮಾಡಿ ಎದ್ದೇಳಿಸ್ಬೇಕು ಅಂತ. ನಾವು ಹೇಳಿದ್ವಿ, ನಾವು ಲಾಕ್ ಮಾಡ್ಕೊಬೇಡಿ ಅಂತ, ಆದರೂ ಮಾಡ್ಕೊಂಡಿದ್ದಾನೆ. ನಾಳೆ ಬೆಳಗ್ಗೆವರೆಗೂ ಅವನು ಎದ್ದೇಳೋದಿಲ್ಲ ಅಂತ ನಮ್ಮ ಮಾವ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕತ್ತೆಯವ್ರು ನೋಡಿ ನಗ್ತಾ ಇದ್ದಾರೆ. ಮಕ್ಳಿಗೆ ಮಲಗಿಸ್ಬೇಕು, ತುಂಬ ಲೇಟ್ ಆಗಿದೆ, ಆಲ್ರೆಡಿ 11 o'clock ಮೇಲಾಯಿತು. ನಾವು ಅವನ ಎದ್ದೇಳ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಟೈಮ್ ಆಗೋಯ್ತು. ಅವನು ಎಷ್ಟು 1.5 hour ಅವನ್ನ ಎದ್ದೇಳ್ಸೋಕ್ಕೆ ನಾವು ಟ್ರೈ ಮಾಡಿರೋದು, ಆದರೂ ಕೂಡ ಅವನು ಎದ್ದಿಲ್ಲ. ಆಮೇಲೆ ನೆಕ್ಸ್ಟ್ ಏನಾಯ್ತು ಅಂದರೆ, ಎಲ್ಲರೂ ಅಜ್ಜಿ ಮತ್ತು ನಮ್ಮ ಚಿಕ್ಕ ಮಾವ ಇದ್ದಾರಲ್ಲ, ಅವ್ರ ಮಕ್ಳುಗಳು ಎಲ್ಲರೂ ಕೂಡ ಅಲ್ಲಿ ಬಂದರು. ಹೇಗಾದರೂ ಮಾಡಿ ಅವನ್ನ ಎದ್ದೇಳಿಸ್ಬೇಕು ಅಂತ ಬಂದರು. ನೆಕ್ಸ್ಟು ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಅವನ್ನ ಎದ್ದೇಳ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರಮ್ಮ ಅವನ್ನ ಹೇಗಾದರೂ ಮಾಡಿ ಎದ್ದೇಳಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಇದವರು ಒಂದು ಸ್ಟೂಲ್ನ ಹಾಕ್ಕೊಂಡು ಬಂದು ಅವನ್ನ ಕೂಗೋಕ್ಕೆ ಟ್ರೈ ಮಾಡಿದ್ರು. ಆದರೂ ಕೂಡ ಅವನು ಎದ್ದೇಳಕ್ಕೆ ರೆಡಿ ಇಲ್ಲ. ನಮ್ಮ ಮಾವ ಹೇಳ್ತಾರೆ, ಯಾವ ಹರಿ ಬ್ರಹ್ಮ ಬಂದ್ರೂ ಅವನು ಎದ್ದೇಳೋದಿಲ್ಲ ಅಂತ ನಮ್ಮ ಮಾವ ಹೇಳ್ತಾ ಇದ್ದಾರೆ ನೋಡಿ. ಅವನು ಎಷ್ಟು ಕೂಗಿದ್ರೂ ಕೂಡ ಎದ್ದೇಳ್ತಾನೆ ಇಲ್ಲ ನೋಡಿ. ಎದ್ದಿಲ್ಲ ಅಮ್ಮ, ಎಲ್ಲಿ ಎದ್ದವನೆ, ಇನ್ನೂ ಬಂದಿಲ್ಲ ಪೈಪು. ಕೊನೆಗೆ ಏನಾದರೂ ಪ್ರಯತ್ನ ಮಾಡಲೇಬೇಕು ಅಂತ ಹೇಳಿ ಒಂದು ದೊಡ್ಡ ಪೈಪ್ನ ತೊಗೊಂಡು ಅಲ್ಲಿ ವೆಂಟಿಲೇಟ್ ಕಿಟಕಿಯಿಂದ ಅವನಿಗೆ ಅಲ್ಲಿಂದ ಹಾಕಿದ್ರು ಪೈಪ್ನ. ಆಗ ಸೋಫಾ ಹತ್ರ ಅವನು ಮಲ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಸೊ ಅಲ್ಲಿಂದ ಅವನಿಗೆ ಕೈ ಹಾಕಿ ಅದನ್ನು ಎಟಕಿಸಿ ಅವನಿಗೆ ಟಚ್ ಮಾಡ್ತಾ ಇದ್ದಾರೆ. ಆಮೇಲೆ ಅವನು ವೇಕಪ್ ಆಗ್ತಾ ಇದ್ದಾನೆ ನೋಡಿ ಇವಾಗ. ಸೊ ಇವಾಗ ಅವನು ಎದ್ದ. ನಮ್ಮ ಅತ್ತೆ ಬೈತಾ ಇದ್ದಾರೆ, ಅವನಿಗೆ ನಗಬೇಡಿ, ಎಲ್ಲರೂ ಅವ್ನಿಗೆ ಬೇಜಾರು ಮಾಡ್ಕೊತಾರೆ, ನಗಬೇಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅತ್ತೆ. ಆದರೂ ಕೂಡ ಎಲ್ಲ ನಗ್ತಿದ್ದಾರೆ ಮಕ್ಕಳು. ಸೊ ಇವಾಗ ಅವ್ನು ಡೋರ್ ಓಪನ್ ಮಾಡ್ತಾ ಇದ್ದಾನೆ ನೋಡಿ. ಅದಕ್ಕೋಸ್ಕರ ಹೇಳೋದು, ಮಕ್ಕಳನ್ನ ಯಾವತ್ತೂ ಮನೇಲಿ ಒಂಟಿಯಾಗಿ ನಾವು ಬಿಟ್ಟೋಗ್ಬಾರ್ದು ನೋಡಿ. ಇವಾಗ ಡೋರ್ನ ಓಪನ್ ಮಾಡ್ದ ಶ್ರೇಯಸ್. ಎಲ್ಲರೂ ನಗ್ತಿದ್ದಾರೆ ಅಂತ ಅವನು ಆ ಕಡೆ ಮರೆಗೆ ನಿಂತ್ಕೊತಾ ಇದ್ದಾನೆ. ಅದಕ್ಕೋಸ್ಕರ ಹೇಳೋದು, ಮಕ್ಕಳನ್ನ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಮಕ್ಕಳನ್ನ ಒಂಟಿಯಾಗಿ ನಾವು ಬಿಟ್ಟೋಗ್ಬಾರ್ದು ಅಂತ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.